ನರಸಾಪುರ ಕಾಮಗಾರಿ ರಸ್ತೆ ಕಾಮಗಾರಿ ಸ್ಟಾರ್ಟ್ ಮಾಡಿ 8 ತಿಂಗಳಾಗಿದೆ. 8 ತಿಂಗಳಾಗಿನೂ ರಸ್ತೆ ಕಾಮಗಾರಿ ಜಲ್ಲಿ ಹಾಕ್ಬಿಟ್ಟು ಇವತ್ತಿಗೆ ಅವರು ನೀರು ಹಾಕ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ. ಇಲ್ಲಿ ಸುಮಾರು ಒಂದು 25,000 ಜನ ಜನಸಂಖ್ಯೆ ಇದ್ದಾರೆ ನರಸಾಪುರದಲ್ಲಿ. ನಾವು ಅವರಿಗೆ ಸುಮಾರು ಸರಿ ಹೇಳಿದ್ದೀವಿ, ನೋಡ್ರಿ ಆದಷ್ಟು ಬೇಗನೆ ಇದು ಮಾಡ್ರಿ ಅಂತ. ಜಲ್ಲಿ ಹಾಕ್ಬಿಟ್ಟು ಕಾಮಗಾರಿನೇ ಪೂರ್ತಿ ಮಾಡಿಲ್ಲ ಒಂದಿಲ್ಲ. ಇಲ್ಲಿ ಸ್ಕೂಲ್ ಮಕ್ಕಳು ಹೋಗ್ತಾ ಇದೆ, ಎಳೆ ಮಕ್ಕಳು ಹೋಗೋ ಆ ಧೂಳಿಂದ ಇದು ಮಾಡಿ ತುಂಬ ತೊಂದರೆ ಆಗ್ಬಿಟ್ಟಿದೆ. ಆಮೇಲೆ ಜನಸಾಮಾನ್ಯರು ಹಾಸ್ಪಿಟ್ಲ್ಗೆ ಹೋಗೋರು ಇದ್ದಾರೆ, ಆಮೇಲೆ ವಯಸ್ಸಾದವ್ರು ಇದ್ದಾರೆ. ಇಷ್ಟೆಲ್ಲ ಆದ್ರೂ ನಾವು DC ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ, SP ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ, ಕಾಮಗಾರಿ ಅವ್ರಿಗೆ 100 ಸರಿ ಹೇಳಿದ್ದೀವಿ, ಗುತ್ತಿಗೆದಾರರಿಗೂ ಹೇಳಿದ್ದೀರಿ. ಅವರು ಒಂದಲ್ಲ ಒಂದು ಕಾರಣಗಳು ಕೊಟ್ಕೊಂಡು ರಸ್ತೆ ಕಾಮಗಾರಿ ವಿಳಂಬ ಮಾಡ್ತಾ ಇದ್ದಾರೆ. ನಮ್ಗೇನಂದ್ರೆ ಇಲ್ಲಿ ತುಂಬಾ ಜನಗಳಲ್ಲಿ ಚಲ್ಲಾಟ ಆಡ್ಕೊಂಡು ಇದು ಮಾಡ್ತಾರೆ. ನಮಗೆ ಏನೋ ಭಾಗ್ಯಗಳು ಕೊಡ್ತೀನಿ ಅಂತ ಹೇಳಿದ್ದಾನೆ. ನಮಗೆ ನರಸಾಪುರದವ್ರಿಗೆ ಧೂಳಿನ ಭಾಗ್ಯ ಕೊಟ್ಬಿಟ್ಟು ಚಲ್ಲಾಟ ಆಡ್ತಾ ಇದ್ದಾರೆ. ನಮಗೆ ಆದಷ್ಟು ಬೇಗನೆ ಇಲ್ಲಿ ಡಬಲ್ ರೋಡ್ ಮಾಡಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಬೇಕಾಗಿ ಜಿಲ್ಲಾಧಿಕಾರಿಗಳು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಜಲ್ಲಿ ಹಾಕಿ 8 ತಿಂಗಳಾಗಿದೆ. ಇವತ್ತಿಗೂ ಒಂದ್ಸರಿ ನೀರು ಹಾಕಿದ್ರೆ 1 ವಾರ ಹಾಕಲ್ಲ. ಈಗ ನಾವೇನಾದ್ರೂ ಪ್ರತಿಭಟನೆ ಮಾಡಿದ್ರೆ ಅವಾಗ ನೀರು ಹಾಕ್ತಾರೆ. ಇದೇ ಆಗ್ಬಿಟ್ಟಿದೆ. ಇಲ್ಲಿ ಜನಗಳಿಗಂತೂ ತುಂಬಾ ತೊಂದರೆ ಆಗಿದೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಮತ್ತು PWD ಅಧಿಕಾರಿಗಳು ಈ ಕೂಡಲೇ ಇಲ್ಲಿ ಬಂದು ರಸ್ತೆ ಕಾಮಗಾರಿ ಪೂರ್ಣಗೊಳಿಸಬೇಕಾಗಿ ಎಲ್ಲರ ಹತ್ರನೂ ನಾವು ಮನವಿ ಮಾಡ್ಕೊಳ್ತೀವಿ. 8 ತಿಂಗಳಿಂದ ರಸ್ತೆ ಕಾಮಗಾರಿ ನಡೀತಿದ್ದು, ಒಂದು ಕಾಮಗಾರಿನ 1 ವಾರ ಮಾಡೋದು, 1 ವಾರ ತಡ ಮಾಡೋದು, ಆ ರೀತಿಯಲ್ಲಿ ಮಾಡ್ತಾನೆ ಇದ್ರು. ನಮಗೇನೋ ನರಸಾಪುರ ಗ್ರಾಮದಲ್ಲಿ ಒಳ್ಳೆ ಕೆಲಸ ಆಗ್ತದೆ ಅಂತ ನಮ್ಮ ಭಾವನೆಯಿಂದ ಎಲ್ಲ ಜನನು ರಸ್ತೆ ಆಗಲಿ ಅಂತ ಒಂದು ಇದರಲ್ಲಿದ್ದರು. 8 ತಿಂಗಳಿಂದ ಸುಮಾರು ನಾವು ಅಧಿಕಾರಿಗಳ ಹತ್ರ ಹೋಗ್ತಾ ಇದ್ದೀವಿ. ಇಂಜಿನಿಯರ್ ಆಗಿರ್ಬೋದು, AWL ಆಗಿರ್ಬೋದು, ಅವ್ರ ಗಮನಕ್ಕೆ ತರ್ತಾನೆ ಇದ್ದೀವಿ. ಯಾಕಂದರೆ 950 ಜನ ಮಕ್ಕಳು ನಮ್ಮೂರಲ್ಲಿ ಶಾಲೆಗೆ ಹೋಗ್ತಾರೆ. ಪ್ರತಿದಿನ ಈ ರಸ್ತೆಯಲ್ಲೇ ಹೋಗ್ಬೇಕು, ಈ ರಸ್ತೆಯಲ್ಲೇ ಬರಬೇಕು. ಈ ಬರೋ ಫಾಗಿಂಗಿಂದ ಕೆಶರಲ್ಲಿ ಬಂದಂಗೆ ಬರುತ್ತೆ ಹೊಗೆ. ಅದರಿಂದ ಮಕ್ಕಳಿಗೆ ಅನಾರೋಗ್ಯವಾಗಿ ಇನ್ನೊಂದು ರೀತಿಯಲ್ಲಿ ಮಕ್ಕಳು ಅವ್ರ ತಾಯಿ ತಂದೆ ಸ್ಕೂಲ್ಗೆ ಕಳಿಸೋದಕ್ಕೆ ಭಯ ಬೀಳ್ತಾ ಇದ್ದಾರೆ. ಯಾಕೆ ಕಳಿಸ್ಬೇಕು? ಆ ದುಮ್ಮಲ್ಲಿ ಇನ್ನೊಂದು ರೀತಿಯಲ್ಲಿ ಏನೋ ಮಕ್ಕಳಿಗೆ ಏನೋ ಒಂದು ಆಕಸ್ಮಿಕವಾಗಿ ಏನೋ ಆದರೆ ಯಾರು ಇದಕ್ಕೆ ಕಾರಣ ಅಂತೇಳಿ ಆ ಅಧಿಕಾರಿಗಳಿಗೆ ಹೇಳ್ತಾ ಇದ್ವಿ. ಮೊನ್ನೆ SP ಮೇಡಮ್ ಹತ್ರ ಹೋದ್ವಿ, ಅವ್ರಿಗೆ ಹೇಳಿದ್ರು. ಅವರು ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು. ಜಿಲ್ಲಾಧಿಕಾರಿಗಳ ಹತ್ರ ಹೋದ್ವಿ. ಜಿಲ್ಲಾಧಿಕಾರಿಗಳು ನಾನು ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಗೇನೇ ಆಗಲಿ ಇನ್ನೊಂದ್ಲಿ ತುಂಬ ಅನನುಕೂಲ ಆಗಿದೆ. ಇನ್ನೊಂದ್ಲಿ ನಮ್ಗೆ ರಸ್ತೆ ಮಾಡಿಕೊಟ್ರೆ ನಮ್ಗೆ ಸಾಕು ಇನ್ನೊಂದು ರೀತಿಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇನ್ನೊಂದ್ಲಿ ಇದನ್ನು ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ನಾವು ಹೇಳೋದಂದರೆ ಈ ಗ್ರಾಮಸ್ಥರೆಲ್ಲ ಸೇರಿದ್ವಿ, ಊರನ್ನ ಎಲ್ಲ ಹಿರಿಯರು ಎಲ್ಲ ಇನ್ನೊಂದು ರೀತಿ ಸೇರಿದ್ದೀವಿ. ನಮಗೇನು ರಸ್ತೆ ಮಾಡಬೇಕು, ಅಧಿಕಾರಿಗಳು ಕೂಡಲೇ ಇಲ್ಲಿ ಬರಬೇಕು, ನಮಗೆ ಗಡು ಎಷ್ಟು ದಿನದಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಬೇಕು. ನಾವು ಸ್ವಲ್ಪ ಪ್ರತಿಭಟನೆ ಹಿಂದಕ್ಕೆ ತಗೊಳ್ತೀವಿ. ಇಲ್ಲದಿದ್ದ ಕಾರಣದಲ್ಲಿ ನಾವು ಶಾಲೆಗೆ ಮಕ್ಕಳನ್ನ ಯಾರು ಕಳಿಸ್ತಾ ಇಲ್ಲ. ಇದನ್ನ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯೂ ಇದನ್ನ ಕ್ರಮ ತಗೋಬೇಕು, ಪೊಲ್ಯೂಷನ್ ಬೋರ್ಡು ಇನ್ನೊಂದು ರೀತಿ ಕ್ರಮ ತಗೋಬೇಕು. ಯಾಕಂದರೆ ಪೊಲ್ಯೂಷನ್ ಬೋರ್ಡಲ್ಲೂ ಇವತ್ತಿಗೆ ಯಾರು ಬಂದಿದ್ದು ಕೇಳೇ ಇಲ್ಲ. ಫೇಸ್ಬುಕ್ಕಲ್ಲಿ ಇದರಲ್ಲಿ ಇನ್ನೊಂದು ರೀತಿ ಮೊಬೈಲ್ಗಳಲ್ಲಿ ಇನ್ನೊಂದು ರೀತಿ ಲೈವ್ ಬಿಡ್ತಾರೆ. ಯಾರೇ ಒಬ್ಬರು ಬಂದು ಅಧಿಕಾರಿ ಬಂದು ಈ ಥರ ಆಗ್ತಾ ಇದೆ ಅಂತ ಕೇಳ್ತಾ ಇಲ್ಲ. ದಯವಿಟ್ಟು ಇದನ್ನ ಗಮನಿಸಿ, ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಗೆ ರಸ್ತೆ ಪೂರ್ಣ ಮಾಡಿಕೊಡಿ.